ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ಇವತ್ತಿನ ವಿಡಿಯೋಲಿ ಕಿಚನ್ ಟಿಪ್ಸ್ಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಈಗ ಮೊದಲನೇ ಟಿಪ್ನ ನೋಡೋಣ. ಹುಣಸೆ ಹಣ್ಣನ್ನು ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಹುಣಸೆ ಹಣ್ಣನ್ನು ತಂದ ತಕ್ಷಣವೇ ನಾವು ನೀಟಾಗಿ ಎಲ್ಲ ಅದರಲ್ಲಿ ಇರುವಂತಹ ನಾರು ಅದನ್ನೆಲ್ಲ ತೆಗೆದುಬಿಡಬೇಕು. ಹಾಗೆ ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗೆದು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಚೆನ್ನಾಗಿ ಅದು ಒಂದಿನ ಫುಲ್ ಡ್ರೈ ಆದಮೇಲೆ ನಾವು ಹರಳುಪ್ಪನ್ನು ತೊಗೋಬೇಕು. ಹರಳುಪ್ಪನ್ನು ತೊಗೊಂಡು ಇದ್ರ ಮೇಲೆ ನೀಟಾಗಿ ಹಾಕಿಬಿಟ್ಟು ನಾವು ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಇದನ್ನು ಇಡ್ಬೋದು. ತುಂಬ ತಿಂಗಳುಗಳ ತನಕ ಇಟ್ಟರೂ ಏನೂ ಆಗಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಇರೋದ್ರಿಂದ ಸ್ವಲ್ಪ ಹರಳುಪ್ಪನ್ನು ಹಾಕ್ಕೊಂಡಿದ್ದೀವಿ. ನೀವು ಜಾಸ್ತಿ ಸ್ಟೋರ್ ಮಾಡುವಾಗ ತುಂಬಾ ಹರಳುಪ್ಪನ್ನು ಬಳಸಬೇಕಾಗುತ್ತೆ. ಇವಾಗ ಇದನ್ನು ಒಂದು ಕವರ್ಗೆ ಹಾಕಿ ನಾವು ಇಟ್ಕೊತಾ ಇದ್ದೀವಿ. ನೀವು ಹುಣಸೆಹಣ್ಣನ್ನು ತಂದ ತಕ್ಷಣವೇ ಬಿಸಿಲಲ್ಲಿ ಒಂದಿನ ಫುಲ್ಲು ಅದನ್ನು ಇಟ್ಟರೆ ತುಂಬಾ ಒಳ್ಳೆಯದು. ಇವಾಗ ಕವರನ್ನು ಈ ರೀತಿ ಮಾಡಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಹುಣಸೆಹಣ್ಣನ್ನು ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ಈಗ ಸೆಕೆಂಡ್ ಟಿಪ್ ಬಂದುಬಿಟ್ಟು, ನಾವು ಅಕ್ಕಿನ ತುಂಬ ತೊಗೊಂಬಂದಾಗ ಹುಳಗಳು ಬೀಳುವ ಚಾನ್ಸಸ್ ಇರುತ್ತೆ. ಇವಾಗ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಹುಳ ಬೀಳುತ್ತಲ್ವ, ಸೊ ಹಾಗಾಗಿ ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ. ಮೊದಲನೇ ಟಿಪ್ ಬಂದುಬಿಟ್ಟು, ಪಲಾವ್ ಎಲೆ ಇರುತ್ತಲ್ವ, ಇದನ್ನು ನಾವು ಉಪಯೋಗಿಸೋದ್ರಿಂದ ಹುಳಗಳು ಬರಲ್ಲ. ಇವಾಗ ಅಕ್ಕಿಲಿ ನಾವು ಪಲಾವ್ ಎಲೆನ ಹಾಕಿ ಇಡ್ತಾ ಇದ್ದೀವಿ. ಇದ್ರ ಜೊತೆ ನೀವು ಕಾಳು ಮೆಣಸು ಏನು ಬರುತ್ತೆ ಅದನ್ನು ಕೂಡ ಹಾಕೋಬೋದು. ಅದರಿಂದ ಹುಳಗಳು ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ನೀವು ಜಾಸ್ತಿ ಅಕ್ಕಿ ತಂದಾಗ ಈ ರೀತಿ ಸ್ಟೋರ್ ಮಾಡ್ಬೋದು. ಇದನ್ನು ಇವಾಗ ಕ್ಲೋಸ್ ಮಾಡಿ ಎತ್ತಿಡೋಣ. ನೋಡಿ, ಅಕ್ಕಿ ಸ್ಟೋರ್ ಮಾಡೋಕ್ಕೆ ಇದು ಒಂದು ಟಿಪ್ಪು. ಹಾಗೆ ಇನ್ನೂ ಒಂದು ಟಿಪ್ ಇದೆ, ಅದನ್ನು ಕೂಡ ನಾನು ಹೇಳ್ತೀನಿ. ಅಕ್ಕಿನ ನಾವು ಸ್ಟೀಲ್ ಡಬ್ಬ ಅಥವಾ ಯಾವುದಾದ್ರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೂಡ ಇಟ್ಕೊಂಡಿರ್ತೀವಿ. ಆ ಒಂದು ಅಕ್ಕಿ ಇರುವಂತಹ ಡಬ್ಬದಲ್ಲಿ ನಾವು ಒಣ ಮೆಣಸಿನ್ಕಾಯಿನ ಹಾಕಿ ಇಡೋದ್ರಿಂದ ಹುಳುಗಳು ಬರುವ ಚಾನ್ಸಸ್ ಕಮ್ಮಿ ಇರುತ್ತೆ. ನಾವೇನಾದ್ರು ಜಾಸ್ತಿ ತಂದು ಇಟ್ಕೊಂಡಾಗ ನಾವು ಅಕ್ಕಿ ಒಳಗೆ ಈ ರೀತಿ ಒಣ ಮೆಣಸಿನ್ಕಾಯಿನ ಹಾಕಿ ಇಟ್ಕೊಳ್ಳೋದ್ರಿಂದ ಹುಳುಗಳು ಬೀಳುವ ಚಾನ್ಸಸ್ ಕಮ್ಮಿ ಇರುತ್ತೆ. ನಾವು ಇದನ್ನು ತುಂಬ ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಬೋದು. ಇದು ಒಂದು ಟಿಪ್ಪು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಮೂರನೇ ಟಿಪ್ನ ನೋಡೋಣ. ನಾವು ಅಂಗಡಿಯಿಂದ ಸೋಂಪು ತೊಗೊಂಬರ್ತೀವಿ. ನಾವು ಹಾಗೆ ಕೂಡ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಆದರೆ ಇದನ್ನು ಹಾಗೆ ತಿನ್ನೋದ್ರಿಂದ ಬಾಯಿಗೆ ಸಿಪ್ಪೆ ಥರ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಹಾಗೆಯೇ ಮತ್ತೆ ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದ್ರಿಂದ ಇದನ್ನು ನಾವು ತುಂಬ ದಿನ ಸ್ಟೋರ್ ಕೂಡ ಮಾಡ್ಬೋದು, ಹಾಗೆಯೇ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋಬೋದು. ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು. ಯಾವುದೇ ರೀತಿಯ ಹುಳಗಳು ಕೂಡ ಬೀಳೋದಿಲ್ಲ, ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ ನಾಲ್ಕನೇ ಟಿಪ್ನ ನೋಡೋಣ. ನಾವು ಅಂಗಡಿಯಿಂದ ತರುವಂತಹ ಬೆಲ್ಲನ ನಾವು ಬೇಕಾದಾಗ ಒಂದು ಸ್ವಲ್ಪನೇ ನಾವು ಅದನ್ನು ಬಳಸ್ತೀವಿ. ಆದರೆ ನಾವು ಒಂದೇ ಸಲ ಈ ರೀತಿ ಕುಟ್ಟಿ ಇಟ್ಕೊಳ್ಳೋದ್ರಿಂದ ನಮಗೆ ಸಮಯದ ಉಳಿತಾಯ ಕೂಡ ಆಗುತ್ತೆ. ನಾವು ಯಾವಾಗಲೂ ಬೆಲ್ಲನ ಕವರಲ್ಲಿ ಕುಟ್ಟೋದು ಸಾಮಾನ್ಯ, ಆದರೆ ಇವಾಗ ನಾವು ಬಟ್ಟೆಯಲ್ಲಿ ಈ ರೀತಿ ಕುಟ್ಟೋದ್ರಿಂದ ತುಂಬಾ ಒಳ್ಳೆಯದು. ಈಗ ಇದನ್ನು ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಕೆಲಸಗಳು ಕೂಡ ಬೇಗ ಆಗುತ್ತೆ. ನಾವು ಟೀ ಅಥವಾ ಕಾಫಿಗೆ ಅಥವಾ ಯಾವುದೇ ರೀತಿಯ ಸ್ವೀಟನ್ನು ಪ್ರಿಪೇರ್ ಮಾಡುವಾಗ ಆವಾಗಲೇ ನಾವು ಕುಟ್ಟಿ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ. ಈ ರೀತಿ ನಾವು ಒಂದೇ ಸಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನಾವು ಸಕ್ಕರೆಗಿಂತ ಬೆಲ್ಲನ ಹೆಚ್ಚಾಗಿ ಬಳಸೋದು ತುಂಬಾ ಒಳ್ಳೆಯದು. ಹಾಗೆಯೇ ಇವಾಗ ನೆಕ್ಸ್ಟ್ ಟಿಪ್ನ ನೋಡೋಣ. ಧನಿಯಾ ತೊಗೊಂಬಂದು ನಾವು ಹಾಗೆ ಇಟ್ಟಿರ್ತೀವಿ. ಇದಕ್ಕೆ ಹುಳುಗಳು ಬೀಳುವ ಚಾನ್ಸಸ್ ತುಂಬಾ ಇರುತ್ತೆ. ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಇದನ್ನು ನಾವು
ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಇಡೋದ್ರಿಂದ ಹುಳುಗಳು ಬೀಳೋದಿಲ್ಲ. ಹಾಗೆಯೇ ನಾವು ಆವಾಗ ಸ್ವಲ್ಪ ಅಡುಗೆಗೆ ಬಳಸಬೇಕು ಅಂದರೆ ಇದನ್ನು ಆವಾಗಲೇ ಪುಡಿ ಮಾಡಿದ್ರೆ ಅದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿ ಫ್ರೈ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ, ಅಂದರೆ ಹುಳುಗಳು ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.